ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ರವೆಯನ್ನು ಉಪಯೋಗಿಸಿ ಒಂದು ರುಚಿಕರವಾದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ. ಇದು ಇನ್ಸ್ಟಂಟ್ ರವಾ ರೊಟ್ಟಿ, ತುಂಬ ಈಸಿಯಾಗಿ ತುಂಬ ರುಚಿಯಾಗಿರ್ತದೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದಕ್ಕೆ ನಾನು ಕ್ಯಾರೆಟೆಲ್ಲ ಯೂಸ್ ಮಾಡಿದ್ದೇನೆ. ನೋಡಿ, ನಾನು ಇದಕ್ಕಾಗಿ 2 ಕಪ್ಪು ಬಾಂಬೆ ರವೆಯನ್ನು ತೊಗೊಂಡಿದ್ದೇನೆ, ಅಂದರೆ ಚಿರೋಟಿ ರವೆ, ಸಣ್ಣ ರವೆ. ನಂತರ ಪೇಪರ್ ಅವಲಕ್ಕಿ 1 ಕಪ್ನಲ್ಲಿ 1 ಕಪ್ ಆಗುವಷ್ಟು ತೊಗೊಂಡಿದ್ದೇನೆ. ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣಸು 1-2, ಶುಂಠಿ, ಈರುಳ್ಳಿ ಮತ್ತು ಕ್ಯಾರೆಟು ಒಂದು ತೆಗೆದುಕೊಂಡಿದ್ದೇನೆ. ನೋಡಿ, ಪೇಪರ್ ಅವಲಕ್ಕಿಗೆ ನಾನು ನೀರು ಹಾಕಿ ಅದನ್ನು ಹಿಂಡಿ ಒಂದು ಪಾತ್ರೆಗೆ ಹಾಕ್ತೇನೆ. ಅದರ ಮೊದಲು 2 ಕಪ್ನಷ್ಟು ಚಿರೋಟಿ ರವೆಯನ್ನು ಒಂದು ಬೌಲ್ಗೆ ಹಾಕ್ತೇನೆ. ನಂತರ ಪೇಪರ್ ಅವಲಕ್ಕಿಯನ್ನು ನೀರಿನಲ್ಲಿ ಹಿಂಡಿ ನಾನು ಚಿರೋಟಿ ರವೆಯ ಇರುವ ಪಾತ್ರೆಗೆ ಹಾಕ್ತೇನೆ. ಇದು ಮಾರ್ನಿಂಗ್ಗೆ ನಾವು ದೋಸೆ, ಇಡ್ಲಿ ಇದನ್ನೆಲ್ಲ ಹೇಟ್ ಮಾಡುವವರು ಈ ರೀತಿ ನಾವು ರವೆ ಉಪಯೋಗಿಸಿ ರೊಟ್ಟಿ ಮಾಡಿ ತುಂಬ ರುಚಿಕರವಾಗಿ ತಿನ್ಬೋದು. ನೋಡಿ, ನಾನು ಅವಲಕ್ಕಿಯನ್ನು ಹಿಂಡಿ ಈಗ ಚಿರೋಟಿ ರವೆ ಇರುವ ಒಂದು ಬೌಲ್ನಲ್ಲಿ ಹಾಕ್ತಾ ಇದ್ದೇನೆ. ಕೇವಲ 10 ನಿಮಿಷ ಸಾಕು ಈ ಥರ ಒಂದು ರುಚಿಕರವಾದ ರೊಟ್ಟಿ ಮಾಡಲಿಕ್ಕೆ. ರವೆಯನ್ನು ಉಪಯೋಗಿಸಿ ರೊಟ್ಟಿ ಮಾಡಲಿಕ್ಕೆ ಇದಕ್ಕೆ ಅಕ್ಕಿ, ಬೇಳೆ, ಮೈದಾ ಏನು ಬೇಕಾಗಿಲ್ಲ. ರವೆ ಇದ್ದರೆ ಸಾಕು, ಇನ್ಸ್ಟೆಂಟಾಗಿ ನಾವು ಮಾಡ್ಬೋದು, ಬಹಳ ಬೇಗವಾಗಿ ಮಾಡ್ಬೋದು. ನೋಡಿ, ಅದನ್ನು ಹಾಕಿ ಆಯಿತು ನಾನೀಗ ಅವಲಕ್ಕಿ. ಈಗ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಇದೆಲ್ಲ ಅದನ್ನು ನಾನು ಇದೇ ಬೌಲಿಗೆ ಮಿಕ್ಸ್ ಮಾಡ್ತೇನೆ. ನೋಡಿ, ತುಂಬ ಫಾಸ್ಟಾಗಿ ಆ್ಯಂಡ್ ಕ್ವಿಕ್ಕಾಗಿ ಇದನ್ನು ನಾವು ರೆಸಿಪಿಯನ್ನು ಮಾಡ್ಬೋದು. ರೆಸಿಪಿ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ಜಾಸ್ತಿ ಹೊತ್ತು ಬೇಕಾಗಿಲ್ಲ, 10 ಮಿನಿಟ್ಸ್ ಸಾಕು, 10 ನಿಮಿಷದಲ್ಲಿ ಮಾಡಬೇಕು. ನೋಡಿ, ಈಗ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತೇನೆ. ನಂತರ ಸ್ವಲ್ಪನೇ ನೀರು ಹಾಕಿ ನಾವು ಹದ ಮಾಡಿ ಇಡ್ತೇನೆ. ನೋಡಿ, ಇಷ್ಟು ಹದ ಸಾಕು ರೊಟ್ಟಿಗೆ. ನೋಡಿ, ನಾನು ಸ್ವಲ್ಪನೇ ನೀರು ಹಾಕಿ ಇದನ್ನು ಇಷ್ಟು ಹದವಾಗಿ ತೆಗೆದಿಟ್ಕೊಂಡಿದ್ದೇನೆ. ನಂತರ ಒಂದು ಬೌಲಲ್ಲಿ ನೀರನ್ನು ಸಹ ತೆಗೆದಿಟ್ಕೊಳ್ತೇನೆ. ಈಗ 10 ನಿಮಿಷ ಈಗ ಮುಚ್ಚಿಡ್ತೇನೆ. ಇದು ಹಾಗೆ ಇರಲಿ, 10 ನಿಮಿಷ ಸಾಕು, ಜಾಸ್ತಿ ಹೊತ್ತು ಬೇಕಾಗಿಲ್ಲ. ನಮಗೆ ಒಂದು ವೇಳೆ ನಾವು ಆಫೀಸ್ಗೆಲ್ಲ ಹೋಗೋವರೆಲ್ಲ ಇದ್ದರೆ ನಮಗೆ ಅಕ್ಕಿ ಎಲ್ಲ ನೆನೆಸಾಕಲಿಕ್ಕೆ ಟೈಮ್ ನೆನಪಿರೋದಿಲ್ಲ. ಆಗ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹೀಗೆಲ್ಲ ರವೆ ರೊಟ್ಟಿಯನ್ನು ಮಾಡಿ ತಿನ್ಬೋದು. ನೋಡಿ, ಈಗ ಒಂದು ತವವನ್ನು ಇಟ್ಟಿದ್ದೇನೆ ನಾನು. ಇದಕ್ಕೆ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತೇನೆ. ತೆಂಗಿನೆಣ್ಣೆ ಯಾಕೆಂದರೆ ರುಚಿ ಒಳ್ಳೆಯದಾಗ್ತದಂತ. ಎಳ್ಳೆಣ್ಣೆಗಿಂತ ತೆಂಗಿನೆಣ್ಣೆ ಈ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದು ಒಳ್ಳೆಯದಾಗ್ತದೆ. ಈಗ ನೋಡಿ, ನಾನು ಹಾಕ್ತಾ ಇದ್ದೇನೆ, ರವೆದು ಹಿಟ್ಟನ್ನು ಹಾಕ್ತೇನೆ. ನೋಡಿ, ಹೀಗೆ ನೀರಲ್ಲಿ ಕೈಯನ್ನು ಅದ್ದಿ ಇದು ರೊಟ್ಟಿಯನ್ನು ಹೀಗೆ ತಟ್ಟಬೇಕು. ಇದಕ್ಕೆ ಕ್ಯಾರೆಟ್, ಇದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತೇನೆ. ಕ್ಯಾರೆಟ್ ಹಾಕೋದ್ರಿಂದ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು, ಕಣ್ಣು ದೃಷ್ಟಿಗೆಲ್ಲ ತುಂಬ ಒಳ್ಳೆಯದು ಕ್ಯಾರೆಟ್. ಅದಕ್ಕೆ ನಾನು ಯೂಸ್ ಮಾಡಿದ್ದೇನೆ. ನಿಮಗೆ ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಹೀಗೆ ತಟ್ಟಲಿಕ್ಕೆ ನಂತರ ನಾನು ಅದರಲ್ಲಿ ಈಗ ಇಟ್ಟಿದ್ದೇನೆ. ನಂತರ ಎಣ್ಣೆ ಸವರ್ತೇನೆ ಸ್ವಲ್ಪ ಮೇಲೆಯಿಂದ. ನಂತರ ಇದನ್ನು ಮಗುಚಿ ಹಾಕ್ತೇನೆ 2 ಸೈಡ್ಸ್ ಚೆನ್ನಾಗಿ ರುಚಿಯಾಗಿ ಕಾಯಿಸ್ತೇನೆ. ನೋಡಿ, ಇನ್ನೊಮ್ಮೆ ಎಣ್ಣೆ ಸವರಿ. ನಾನು ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀನಿ ಇದಕ್ಕೆ. ನೀವು ನಿಮಗೆ ಬೇಕಾದ ಎಣ್ಣೆ ಯೂಸ್ ಮಾಡ್ಬೋದು. ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ ರುಚಿ ಒಳ್ಳೆಯದು ಬರ್ತದೆ ಅಂತ. ನೋಡಿ, ಇನ್ನೊಮ್ಮೆ ಹಾಕ್ತಾಯಿದ್ದೇನೆ. ಕೈಯನ್ನು ನೀರಿನಲ್ಲಿ ಅದ್ದಿ ಹೀಗೆ ತಟ್ಟಬೇಕು. ಆಗ ಚೆನ್ನಾಗಿ ಶೇಪ್ ಬರ್ತದೆ ಕೂಡ, ತಟ್ಟಲಿಕ್ಕೆ ಸಹ ಸುಲಭ. ಫುಲ್ ಡ್ರೈ ಇದ್ದರೆ ಅದು ಕಟ್ಟಾಗುವ ಚಾನ್ಸ್ ಇರ್ತದೆ, ಅಂದರೆ ತುಂಡಾಗುವ ಚಾನ್ಸ್ ಇರ್ತದೆ ರೊಟ್ಟಿ. ರುಚಿಯಾಗಿ ತುಂಬ ರುಚಿಯಾಗ್ತದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಬೇಕಾದರೆ. ರವೆ ರೊಟ್ಟಿ, ಚಿರೋಟಿ ರವೆಯನ್ನು ಯೂಸ್ ಮಾಡಿ ರೊಟ್ಟಿ ಮಾಡಿದ್ದು, ಇನ್ಸ್ಟೆಂಟಾಗಿ 10 ನಿಮಿಷ ಸಾಕು ಈ ಥರ. ನೋಡಿ, ಸ್ವಲ್ಪ ಕೆಂಪಾಗೋವರೆಗೆ ಬೇಯಿಸಿ ನಂತರದ ಮೇಲೆ ಎಣ್ಣೆ ಸವರಿ ಅದನ್ನು ನಾನು ಮಗುಚಿ ಹಾಕ್ತೇನೆ. ತುಂಬ ಕ್ವಿಕ್ಕಾಗಿ ಸಹ ರೆಡಿ ಆಗ್ತದೆ ಇದು. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ.
ನೋಡಿ ಇನ್ನೊಮ್ಮೆ ಹಾಕ್ತಾ ಇದ್ದೇನೆ. ಹೀಗೆ ನೀರಿನಲ್ಲಿ ಕೈಯನ್ನು ಅದ್ದಿ ತಟ್ಟಬೇಕು. ತುಂಬ ರುಚಿಯಾಗ್ತದೆ. ತುಂಬ ಫಾಸ್ಟಾಗಿ ಸಹ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ. ಡೈಲಿ ಅಕ್ಕಿದೆ ದೋಸೆ, ಇಡ್ಲಿ ಅದೇ ತುಂಬ ಬೋರ್ ಆಗಿದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ನಿಮಗೆ ತೋರಿಸ್ತೇನೆ ಹೇಗಾಗಿದೆ ಅಂತ. ತುಂಬ ಮೆದುವಾಗಿ ತುಂಬ ರುಚಿಯಾಗಿ ಆಗಿದೆ. ನೋಡಿ ನಾನು ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೇನೆ ಎಷ್ಟು ಸ್ಮೂತಾಗಿ ಆಗಿದೆ ಅಂತ. ತುಂಬ ರುಚಿ ಸಹ ಆಗಿದೆ. ನಿಮಗೆ ನಾನು ಮಾಡಿದಂಥ ಇನ್ಸ್ಟೆಂಟ್ ರವಾ ರೊಟ್ಟಿ ಕೇವಲ 10 ನಿಮಿಷದಲ್ಲಿ ತುಂಬ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.